ತುಂಬ ರಿಲೀಸ್ ಆಗಿದೆ. ಸಿನಿಮಾ ನೋಡ್ಕೊ ಬಂದೆ. ಆ್ಯಕ್ಚುಲಿ ನಾನು ಹಾರರ್ ಲವರ್ ಅಲ್ಲ, ಯಾಕೆಂತಂದರೆ ಐ ಡೋಂಟ್ ಹ್ಯಾವ್ ಅ ಲವರ್. ಅರ್ಥ ಆಯ್ತು ಅನ್ಸುತ್ತೆ. ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಇಷ್ಟೇ, 2018 ರಿಲೀಸ್ ಆಗಿದೆ. ಈ ಸಿನಿಮಾ ರೆಡಿ ಆಗಕ್ಕೆ ಕಮ್ಮಿ ಅಂದ್ರೆ 4 ರಿಂದ 6 ವರ್ಷ ಟೈಮ್ ತೊಗೊಂಡಿದ್ದಾರೆ. ಏನಕ್ಕೆ ಅಂತಂದರೆ 4 years ಬರೀ ಶೂಟಿಂಗಲ್ಲಿ ಆಗೋಯ್ತು. ದೆನ್ ಎಡಿಟಿಂಗ್ ಆಲ್ಮೋಸ್ಟ್ 1 to 1.5 years ತೊಗೊಂಡು ಎಡಿಟ್ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ಆ ಮೂವಿನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ ಮಾತ್ರ ಲಿಟ್ರಲಿ ಒಂದು ಡಿಫ್ರೆಂಟ್ ಲೆವೆಲಲ್ಲೇ ಇತ್ತು. ಏನಕ್ಕೆ ಅಂತಂದರೆ 2018 ಆ ಥರ ಕಾನ್ಸೆಪ್ಟ್ನ ಥಿಂಕ್ ಮಾಡಿದ್ದಾರೆ ಅಂದರೆ ಇನ್ನು ತುಂಬ 2 ಬರ್ತಿದೆ. ಇನ್ನು ಅದ್ಯಾವ ಥರ ಇರಬಾರ್ದು. ಆಗಿನ VFX ಟೆಕ್ನಾಲಜಿಗೆ ಆ ಥರ ಇತ್ತು. ಇನ್ನು ಈಗಿನ VFX ಟೆಕ್ನಾಲಜಿನ ಯೂಸ್ ಮಾಡಿದ್ರೆ ಇನ್ನು ಯಾವ ಲೆವೆಲಲ್ಲಿ ಬರ್ಬೋದು. ಬಟ್ ಆದರೂ ಸಿನಿಮಾದ ಟೀಮ್ ಮೆಚ್ಚಬೇಕು. ತುಂಬ 2 ರಿಲೀಸ್ ಮಾಡೋದಕ್ಕೆ ತುಂಬ 1 ರಿಲೀಸ್ ಮಾಡಿಬಿಟ್ಟು ರೆವಿನ್ಯೂ ಜನರೇಟ್ ಮಾಡಿಕೊಂಡ್ರು. ಎಲ್ಲಿಂದ ತರಲಿ ದುಡ್ಡು? ಲಿಟ್ರಲಿ ಈ ಸ್ಟ್ರಾಟಜಿನ ಮೆಚ್ಚಲೇಬೇಕು. ವಾಚಿಂಗ್ ಇಟ್ ಇನ್ ಥಿಯೇಟರ್ಸ್ ವಾಸ್ ರಿಯಲಿ ಡಿಸರ್ವಿಂಗ್.